ಕಾರ್ಯಕ್ರಮದ ನಾರಾಯಣಪುರ ಕ್ರಾಸ್ ಇಂದ ನಾಗಣ್ಣ ಕಟ್ಟವರೆಗೆ 2 ಕಿಲೋಮೀಟರ್ ಬಸವಕಲ್ಯಾಣ ನಗರದಲ್ಲಿ ರಸ್ತೆ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯಕ್ರಮ, ಹಾಗೆ ಕೊಯ್ನೂರಿನಲ್ಲಿ ನಾವೊಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಮೊರಾರ್ಜಿ ದೇಸಾಯಿ ಶಾಲೆಯ ಕಟ್ಟಡದ ಶಂಕುಸ್ಥಾಪನೆ, ಇವೆರಡೂ ಕಾರ್ಯಕ್ರಮ ಇವತ್ತು ಸರ್ಕಾರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ಶಾಸಕರಾದಂಥ ಮಾನ್ಯ ಶರಣು ಸಲ್ಗರ್ ಅವರೇ, ನಮ್ಮ ಮೀನು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ದಿವಂಗತ ಬಿ ನಾರಾಯಣರವರ ಧರ್ಮಪತ್ನಿ ಆದಂತಹ ಶ್ರೀಮತಿ ಮಾಲಾ ನಾರಾಯಣರಾವ್ ಅವರ, ಕಾಡಾ ಅಧ್ಯಕ್ಷರಾದಂತಹ ಮಾನ್ಯ ಬಾಬು ಹೊನ್ನ ನಾಯಕರವರ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಾನ್ಯ ನೀಲಕಂಠ ರಾಠೋಡ್ ರವರೇ, ಶಶಿ ದುರ್ಗೆ ಅವರೇ, ಬಸಯ್ಯ ಸ್ವಾಮಿ ಅವರೇ, ಮುಳೆ ಅವರೇ, ಡಾಕ್ಟರ್ ಮಠಪತಿ ಅವರೇ, ಪ್ರಭು ಪಾಟೀಲ್ ಅವರೇ, ಜಿ.ಆರ್. ಪಾಟೀಲ್ ಅವರೇ, ಶಿವರಾಜ್ ಅವರೇ, ಯುವರಾಜ್ ಅವರೇ, ಇಲ್ಲಿ ಅನೇಕ ಜನ ಉಪಸ್ಥಿತರಿದ್ದಾರೆ. ಪಿಂಟೋ ಇರಬಹುದು, ಮತ್ತೆ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಆತ್ಮೀಯ ಬಂಧುಗಳೇ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಯವರೇ, ಲೋಕೋಪಯೋಗಿ ಇಲಾಖೆಯ ಡಬಲಿ ಶಿವಶಂಕರ್ ಕಾಮಶೆಟ್ಟಿ ಅವರೇ, ಗಿರೀಶ್ ಅವರೇ, ನಮ್ಮ ಶರಣು ಅವರೇ, ನಮ್ಮ ಸಂತೋಷ್ ಗುತ್ತೇದಾರ್ ಅವರೇ, ಉಪಸ್ಥಿತರಿರುವಂತಹ ಮಹೇಶ್ ಅವರೇ, ಎಲ್ಲರಿಗೆ ಇವತ್ತಿನ ನಮ್ಮ ವೈಜನಾಥ್ ಕಾಮಶೆಟ್ಟಿ ಅವರು ಇಲ್ಲೇ ಇದ್ದಾರೆ, ಮತ್ತೆ ನಮ್ಮ ಅಂಗದರಾವ್ ಜಗತಾಪ್ ಅವರಿದ್ದಾರೆ. ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ, ಯಾರ್ದಾದ್ರೂ ಹೆಸರು ಬಿಟ್ಟು ಹೋಯ್ತು ಅಂದ್ರೆ ಏನ್ ತಪ್ಪು ತಿಳ್ಕೋಬೇಡ್ರಿ, ರೈಸ್ ಬೀಸ್ ಕೂತಿದ್ದಾರೆ. ಬಂದಂತ ಎಲ್ಲರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ಬಸವ ಕಲ್ಯಾಣ್ಗೆ ನಮಗೆ ಅವಿನಾಭವಾದಂತ ಒಂದು ಸಂಬಂಧ ಇದೆ. ನಾನು ಅಧಿಕಾರದಲ್ಲಿ ಇದ್ದಾಗಲೂ, ಅಧಿಕಾರದಲ್ಲಿ ಇರದೇ ಇದ್ದರೂ ಈ ಬಸವ ಕಲ್ಯಾಣ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮ ಮಾಡಿದ್ದೇನೆ. ನಾನಷ್ಟೇ ಅಲ್ಲ, ನಮ್ಮ ತಂದೆಯವರಾದಂತಹ ಲಿಂಗೈಕ್ಯ ಶತಾಯುಷಿಗಳಾದ ಭೀಮಣ್ಣ ಖಂಡ್ರೆಯವರು ಸಹಿತ ಈ ಬಸವ ಕಲ್ಯಾಣದಲ್ಲಿ ಏನೇ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಾಗಿದ್ದಾವೆ, ಮತ್ತೆ ಬಸವ ಕಲ್ಯಾಣ ನಗರದಲ್ಲಿ ಯಾವಾಗ ಏನಾದರೂ ಸಮಸ್ಯೆಗಳಾದರೆ ಅದೆಲ್ಲವನ್ನು ಬಗೆಹರಿಸಲಿಕ್ಕೆ ಮತ್ತೆ ಈ ಒಂದು ಕ್ಷೇತ್ರದ ವಿಶಿಷ್ಟವಾಗಿ ಇದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಅವರು ಒಂದು ಕನಸನ್ನು ಇಟ್ಕೊಂಡು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ಇದು 12ನೇ ಶತಮಾನದಲ್ಲಿ ಏನು ಬಸವಾದಿ ಶರಣರ ಕ್ರಾಂತಿ ಆಯಿತು, ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು, ಸಕಲ ಜೀವಾತ್ಮರ ಲೆಸನ್ನೇ ಬೆಳೆಸಿದ ಬಸವಾದಿ ಶರಣರು ಸರ್ವರಿಗೂ ಸಹಬಾಳು ಸಹಪಾಲು ಅಂತೇಳಿ ಹೇಳಿ ಎಲ್ಲರೂ ಸಮಾನರು ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಹೇಳಿ ಇವತ್ತೇನು ಅವರ ಕನಸಿತ್ತು, ಅವರೇನು ಆದರ್ಶಗಳಿದ್ದವು, ಅದೇ ಆದರ್ಶಗಳ ಮೇಲೆ ಇವತ್ತು ನಾವು ನಮ್ಮ ಸರ್ಕಾರ ನಡ್ಕೊಳ್ತಾ ಇದ್ದೇವೆ. ಎಲ್ಲರನ್ನೂ ಸರಿ ಸಮಾನವಾಗಿ ತೆಗೆದುಕೊಂಡು ಹೋಗುವಂತಹ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಇವತ್ತು ಸರ್ವರ ಉದ್ಧಾರ, ಸರ್ವರ ಅಭಿವೃದ್ಧಿಯ ಮಂತ್ರ ಅನ್ನುವಂತಹ ರೀತಿಯಲ್ಲಿ ಇವತ್ತು ನಾವು ಆಡಳಿತವನ್ನು ಕೊಡ್ತಾ ಇದ್ದೇವೆ. ನೀವೆಲ್ಲ ನೋಡ್ತಾ ಇದ್ದೀರಿ, ಸರ್ಕಾರ ಬಂದು ಈಗಾಗಲೇ ಸುಮಾರು 2 ವರ್ಷ 9 ತಿಂಗಳಾಗಿದೆ. ಎಲ್ಲ ನಾವು ಕೊಟ್ಟ ಎಲ್ಲ ಮಾತನ್ನು, ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೇವೆ. ಎಲ್ಲಾ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಅದರ ಜೊತೆಯಲ್ಲಿ ಅಭಿವೃದ್ಧಿನೂ ಮಾಡ್ತಾ ಇದ್ದೇವೆ. ನೀವು ನೋಡ್ತಾ ಇದ್ದೀರಿ, ಇವತ್ತು ಬಹಳಷ್ಟು ಜನರಿಗೆ ಆತಂಕ ಇತ್ತು, ಗ್ಯಾರಂಟಿ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟ ಮೇಲೆ ಅಭಿವೃದ್ಧಿ ಹೆಂಗಾಗ್ತದಪ್ಪ ಅಂತ ಹೇಳಿ. ಆದರೆ ಇವತ್ತು
ಗ್ಯಾರಂಟಿನೂ ಬಡವರಿಗೆ ಮುಟ್ತಾ ಇದೆ, ಅಭಿವೃದ್ಧಿನೂ ಆಗ್ತಾ ಇದೆ ಅನ್ನುವಂಥದ್ದು ನಿಮ್ಮ ಕಣ್ಣೆದುರುಗಡೆ ಇದೆ, ನೀವೇ ನೋಡ್ತಾ ಇದ್ದೀರಿ. ಆತ್ಮೀಯರೇ, ಇವತ್ತು ನಾವೆಲ್ಲ ಬಂದಂತದ್ದು ಇಲ್ಲಿ ಈ ರಸ್ತೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. ಈ ರಸ್ತೆಗೆ ಇವತ್ತು ವಿಶೇಷವಾಗಿ ನಾನು ಅನುದಾನ ಕೊಟ್ಟಂತದ್ದು ಅಂತ ಹೇಳಿದ್ರೆ ಸುಮಾರು ಸಲ ನಾನು ಬಸವ ಕಲ್ಯಾಣ್ಗೆ ಬಂದಿದ್ದೆ. ಬಂದಂತ ಸಂದರ್ಭದಲ್ಲಿ ಸುಮಾರು ಜನ ಇವತ್ತು ಈ ಭಾಗದಲ್ಲಿ ಇರುವಂತವರು, ಇದು ಮುಖ್ಯವಾದಂತ ಒಂದು ರಸ್ತೆ ಇದೆ, ಇಲ್ಲಿ ಬಹಳ ಜನ ಓಡಾಡ್ತಾರೆ, ಶಾಲಾ ಕಾಲೇಜುಗಳಿದ್ದಾವೆ, ಹೀಗಾಗಿ ಈ ರಸ್ತೆ ಸುಧಾರಣೆ ಆಗಬೇಕು ಅಂತ ಹೇಳಿ ನನಗೆ ಮನವಿಯನ್ನು ಸಲ್ಲಿಸಿದ್ರು. ಅದರ ಜೊತೆಯಲ್ಲಿ ಶಾಸಕರು ಸಲ್ಲಿಸಿದ್ರು, ವಿಜಯ್ ಸಿಂಗ್ರವರು ನನಗೆ ಭೇಟಿಯಾಗಿ ಈ ರಸ್ತೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರು, ನೀಲ್ಕಂಠ ಅವರು ಹೇಳಿದ್ರು, ಹೊನ್ನಾನಾಯಕ್ ಹೇಳಿದ್ರು, ವೈದ್ಯನಾಥ್ ಕಾಮಶೆಟ್ಟಿ ಹೇಳಿದ್ರು, ಇಲ್ಲಿರುವಂತ ಎಲ್ಲ ದುರ್ಗೆ ನಮ್ದೆಲ್ಲ ಅಭಿಮಾನಿಗಳು ಎಲ್ಲರೂ ಸೇರಿ ಈ ರಸ್ತೆ ನೀವು ಮಾಡಲೇಬೇಕು ಅಂತ ಹೇಳಿದ್ದಕ್ಕಾಗಿ ನನಗೆ ಅನುದಾನ ಕಡಿಮೆ ಇತ್ತು, ಬಾಲ್ಕಿಗೆ ಕಡಿಮೆ ಬೀಳ್ತಾ ಇತ್ತು. ಬಾಲ್ಕಿಗೆ ಕಡಿಮೆ ಬೀಳ್ತಾ ಇದೆ ಅಂದ್ರೆ ಶರಣು ನಗ್ತಾ ಇದ್ದಾರೆ. ಇವತ್ತು ನಮ್ಮಲ್ಲೂ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಆದಾಗ್ಯೂ ನಾನು ಬಸವ ಕಲ್ಯಾಣಕ್ಕೆ ವಿಶೇಷ ದಾನ ಕೊಡಬೇಕು ಅಂತ ಹೇಳಿ ನನ್ನ ಅನುದಾನದಲ್ಲಿ ಕೆಕೆಆರ್ಡಿಬಿಯಲ್ಲಿ ಮ್ಯಾಕ್ರೋ ಅಲ್ಲಿ 3.5 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಇದಕ್ಕೆ ಟೆಂಡರ್ ಮಾಡಿಸಿದ್ದೇವೆ. ಸಿದ್ದರಾಮ್ ಬಿರಾದಾರ್ಗೆ ಸಿಕ್ಕಿದೆ, ಗುಣಮಟ್ಟದ ಕಾಮಗಾರಿ ಮಾಡ್ತಾರೆ ಅಂತ ತಾವೆಲ್ಲ ಹೇಳ್ತಾ ಇದ್ದೀರಿ, ನನಗೆ ಗೊತ್ತಿಲ್ಲ. ಆದರೆ ನಾನು ಈಗಾಗಲೇ ಡಬಲಿಗೆ ಹೇಳಿದ್ದೇನೆ, ಲೋಕೋಪಯೋಗಿ ಇಲಾಖೆಯವರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಗುಣಮಟ್ಟದ ಮಾಡಲೇಬೇಕು ಕಾಮಗಾರಿ, ಮತ್ತೆ ಕಾಲಮಿತಿಯಲ್ಲಿ ಮಾಡಬೇಕು. ಇದಕ್ಕೆ ದುಡ್ಡಿನ ಸಮಸ್ಯೆ ಇಲ್ಲ, ತತ್ಕ್ಷಣವೇ ಹಣ ಇವತ್ತು ಪಾವತಿ ಆಗ್ತದೆ. ಅದಕ್ಕೆ ಬರುವ 2 ರಿಂದ 3 ತಿಂಗಳ ಒಳಗಾಗಿ, ಈಗ ನಾವು ಇವತ್ತು ಫೆಬ್ರವರಿಯಲ್ಲಿದ್ದೀವಿ, ಮಾರ್ಚ್ ಏಪ್ರಿಲ್ ಕೊನೆಯ ವಾರದ ಒಳಗಾಗಿ ಈ 3.5 ಕೋಟಿ ರೂಪಾಯಿಯ ರಸ್ತೆ, ಗುಣಮಟ್ಟದ ರಸ್ತೆ ಇವತ್ತು ಪೂರ್ಣಗೊಳಿಸಿ ಬಸವ ಕಲ್ಯಾಣ ನಗರದ ಜನರಿಗೆ ಲೋಕಾರ್ಪಣೆ ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ನನಗೆ ಭರವಸೆ ಇದೆ, ಏಪ್ರಿಲ್ ತಿಂಗಳ ಕೊನೆಯ ವಾರದ ಒಳಗಾಗಿ ಈ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುತ್ತದೆ ಅನ್ನುವಂಥದ್ದು. ರಸ್ತೆ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ. ಯಾವುದೇ ಒಂದು ನಗರಕ್ಕೆ ಅದಕ್ಕೆ ಒಂದು ಗೌರವ ಬರಬೇಕು, ಕೀರ್ತಿ ಬರಬೇಕು ಅಂತ ಹೇಳಿದ್ರೆ ರಸ್ತೆಗಳು ಸುಧಾರಣೆ ಆಗಬೇಕು, ಬಹಳ ಅವಶ್ಯಕತೆ ಇದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಹಿಂದೇನು ಈ ಬಸವ ಕಲ್ಯಾಣದಲ್ಲಿ ನಾನು ಪೌರಾಡಳಿತ ಸಚಿವನಾಗಿದ್ದಾಗ ಮಾನ್ಯ ಮಲ್ಲಿಕಾರ್ಜುನ್ ಖೂಬಾರ್ ಅವರು ಶಾಸಕರಾಗಿದ್ದರು, ಬಿ ನಾರಾಯಣರವರು ನನ್ನ ಜೊತೆಯಲ್ಲಿ ಬರ್ತಾ ಇದ್ರು. ಆ ಸಂದರ್ಭದಲ್ಲಿಯೂ ಸಹಿತ ಇವತ್ತು ನಿಮ್ಮಲ್ಲಿ ಬಸವ ಕಲ್ಯಾಣ ನಗರಸಭೆಗೆ ಸುಮಾರು 45 ರಿಂದ 50 ಕೋಟಿ ರೂಪಾಯಿ ನಾನು ವಿಶೇಷವಾಗಿ ಅನುದಾನ ನಗರೋತ್ಥಾನದಲ್ಲಿ ಬಸವ ಕಲ್ಯಾಣಿಗೆ ಕೊಟ್ಟಿದ್ದೆ. ಏನೋ ಕಾರಣಕ್ಕಾಗಿ ಆ ಕಾಮಗಾರಿಗಳು ಸ್ವಲ್ಪ ವಿಳಂಬ ಆಯಿತು. ಅದಾದ್ಮೇಲೆ ಬಿ ನಾರಾಯಣರವರು ಶಾಸಕರಾದರು. ಬಿ ನಾರಾಯಣರವರ ಕೈ ಮೇಲೆ ಎಲ್ಲಾ ಕಾಮಗಾರಿಗಳು ನಾನು ಕೊಟ್ಟಂತ ಅನುದಾನ ಮೊನ್ನೆವರೆಗೂ ಅವೆಲ್ಲಾ ರಸ್ತೆಗಳು ಸುಧಾರಣೆ ಕೆಲಸ ಕಾರ್ಯ ಆಗಿದೆ. ಇವತ್ತು ನಮ್ಮ ಗಮನಕ್ಕಿರಲಿ ಅಂತ ಹೇಳ್ತಾ ಇದ್ದೀನಿ. ಹೀಗಾಗಿ ಆತ್ಮೀಯ ಬಂಧುಗಳ, ಇವತ್ತೇನೇನು ನಿಮ್ಮ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಆಗಲಿಕ್ಕೆ ಬಸವ ಕಲ್ಯಾಣದಲ್ಲಿ ಈಗಾಗಲೇ ನಮ್ಮ ಶರಣರ ಗುಹೆಗಳು, ಸ್ಮಾರಕಗಳ ಸಂರಕ್ಷಣೆ ಮಾಡುವಂತ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ತಗೊಳ್ರಿ. ಈಗ ಅನುಭವ ಮಂಟಪ ನಿರ್ಮಾಣ ಮಾಡುವಂಥದ್ದು, ನೂತನ ಅನುಭವ ಮಂಟಪ ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ನಾನು ಮಂತ್ರಿ ಇದ್ದಂತಹ ಸಂದರ್ಭದಲ್ಲಿನೇ ನಮ್ಮ ನೆಚ್ಚಿನ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯಜಿಯವರು ಇಲ್ಲಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಭೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರಿಗೆ ನಾನು ಈ ಪ್ರಸ್ತಾವನೆ ಕೊಟ್ಟಾಗ ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ತಜ್ಞರ ವರದಿಗೆ ನಾನು ಸ್ವತಃ ಇವತ್ತು ಕೊಟ್ಟಪ್ಪಗಳಿದ್ದಾಗ ಕಾಲಕ್ಕೆ ಸಭೆಯನ್ನು ಮಾಡಿಸಿ ಅದಕ್ಕೆ ಸದಸ್ಯರನ್ನು ನೇಮಕ ಮಾಡಿ ಅದಕ್ಕೆ ನಿಗಾ ಇಕ್ಕಿ ಆ ವರದಿ ತಯಾರು ಮಾಡಿ ನಮ್ಮ ಸರ್ಕಾರದ ಕೊನೆ ಒಂದು ಆಡಳಿತದ ಸಂದರ್ಭದಲ್ಲಿ ಅದನ್ನು ಸರ್ಕಾರದ ವತಿಯಿಂದ ಅಕ್ಸೆಪ್ಟ್ ಮಾಡಿಸಿ ಅದನ್ನು ನಾವು ಇವತ್ತು ಪ್ರಾರಂಭ ಮಾಡುವಂತ ಹಂತದಲ್ಲಿ ಇವತ್ತು ಹಂತದಲ್ಲಿ ಸರ್ಕಾರ ಬದಲಾವಣೆ ಆಯಿತು. ಅದಾದ್ಮೇಲೆ ನಾವು ಮಾಡಿದಂತ ವಿನ್ಯಾಸ, ಇವತ್ತು ನಾವು ಮಾಡಿದಂತ ಯೋಜನೆ ಏನಿದೆ ಎಲ್ಲಾ ರೀತಿಯಲ್ಲಿ ತಯಾರು ಮಾಡಿದ ಮೇಲೆ ಮಾನ್ಯ ಯಡಿಯೂರಪ್ಪನವರು ಬಂದಂತ ಸಂದರ್ಭದಲ್ಲಿ
ಅವರು 200 ಕೋಟಿ ರೂಪಾಯಿ ಕೊಟ್ಟು ಅದಕ್ಕೆ ಶಂಕುಸ್ಥಾಪನೆ ಹಾಕಿದ್ರು. ಅದಕ್ಕೂ ನಾನೇ ಸುಮಾರು ಸಲ ಹೋಗಿ ಇವತ್ತಲ್ಲಿ ಸಭೆ ಮಾಡಿಸಿ ಬೊಮ್ಮಾಯಿ ಅವರಿಗೆ ಆರ್ ಅಶೋಕ್ಗೆ ತೆಗೆದುಕೊಂಡು ಬೆಂಗಳೂರಿನಲ್ಲಿ ನಾನು ಪ್ರತಿಪಕ್ಷದಲ್ಲಿದ್ದರೂ ಶಾಸಕನಾಗಿ ಕಳಕಳಿ ಇಟ್ಟುಕೊಂಡು ಇವತ್ತು ಅದಕ್ಕೆ ಒಂದು ಚಾಲನೆಯನ್ನು ಕೊಡಿಸುವಂತ ಒಂದು ಕೆಲಸ ನಾವೆಲ್ಲ ಮಾಡಿದೀವಿ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಬಂದ ಮೇಲೆ ಈಗ ಮತ್ತೆ ನಾನು ಪ್ರಯತ್ನ ಮಾಡಿ 200 ಕೋಟಿ ರೂಪಾಯಿ ಅನುದಾನ ಕೊಡಿಸಿದ್ದೇನೆ. ಈಗ ಇನ್ನೂ 75 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೆ ಬಾಕಿ ಇದೆ. ಬರುವಂತ 15 ದಿವಸಗಳ ಒಳಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿಯಾಗಿ ಇವತ್ತು ಮಾರ್ಚ್ ಒಳಗೇನೆ ಈ ಅನುದಾನ ಬಿಡುಗಡೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿದ್ದೇನೆ. ಅವರು ಅದಕ್ಕೆ ಆರ್ಥಿಕ ಇಲಾಖೆಯವರಿಗೆ ಈ ವರ್ಷ ಎಷ್ಟು ದುಡ್ಡು ಇಕ್ಕಿದ್ರು ಅಷ್ಟು ಕೊಟ್ಟಿದ್ದಾರೆ. ಹೆಚ್ಚುವರಿ ದುಡ್ಡು ಕೊಡಬೇಕಾಗಿದೆ, ಅದು ಕೊಡಬೇಕು ಅಂತ ಹೇಳಿದ್ದೇನೆ. ಮಾರ್ಚ್ 1ನೇ ವಾರದಲ್ಲಿ ಆ ಅನುದಾನವನ್ನು ಕೊಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅನುಭವ ಮಂಟಪದ ಕಾಮಗಾರಿ ವೇಗದ ಗತಿಯಲ್ಲಿ ನಡೀತಾ ಇದೆ. ಕಾಲಮಿತಿಯಲ್ಲಿ ಈ ಡಿಸೆಂಬರ್ ಅಥವಾ ಮುಂದಿನ ಮಾರ್ಚ್ ಒಳಗಾಗಿ ಅನುಭವ ಮಂಟಪ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಈಗ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮಾತನಾಡ್ತಾನೆ ಯಾರ್ಯಾರಿಗೆ ಆಹ್ವಾನ ಮಾಡಬೇಕು. ಯಾಕೆಂದ್ರೆ ಅನುಭವ ಮಂಟಪಕ್ಕೆ ನಾನು ಪ್ರಪ್ರಥಮ ಬಾರಿಗೆ ಶಿವರಾತ್ರಿ ದಿವಸ ನಮ್ಮ ನೆಚ್ಚಿನ ನಾಯಕರು ಇವತ್ತು ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿರುವಂತಹ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಕರ್ಕೊಂಡು ಬಂದು ಹನುಮ ಮಂಟಪ ತೋರಿಸಿದ್ದೆ. ಹನುಮ ಮಂಟಪಕ್ಕೆ ಭೇಟಿ ಕೊಟ್ಟು ರಾಹುಲ್ ಗಾಂಧಿ ಅವರು ಬಂದು ಹೋಗಿದ ಮೇಲೆ ಅಮಿತ್ ಶಾ ಅವರು ಬಂದರು. ಇವತ್ತು ಆ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಪಕ್ಷಾತೀತವಾಗಿ ಎಲ್ಲರಿಗೂ ಬಸವಣ್ಣ ಬೇಕು. ಇವತ್ತು ಎಲ್ಲರಿಗೂ ಹನುಮ ಮಂಟಪ ಬೇಕು. ಇಡೀ ಜಗತ್ತಿನ ಪ್ರಥಮ ಸಂಸತ್ತು. ಹೀಗಾಗಿ ನಾವೆಲ್ಲರೂ ಸೇರಿ ಇವತ್ತು ಚರ್ಚೆ ಮಾಡಿ ಯಾರ್ಯಾರಿಗೆ ಆಹ್ವಾನ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಬರೀ ನಾವು ಮಾಡಿದ್ರೆ ಅಷ್ಟೇ ಅಲ್ಲ, ರಾಜ್ಯ ಮಟ್ಟದಲ್ಲಿ ಒಬ್ಬ ರಾಷ್ಟ್ರ ಮಟ್ಟದ ನಾಯಕರಿಗೆ ನಾವು ಆಹ್ವಾನ ಮಾಡಬೇಕು ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಹೋಗಬೇಕಾಗ್ತದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಇದನ್ನು ಮುಂದೆ ಇವತ್ತು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಬಹಳ ಅತ್ಯಂತ ಇವತ್ತು ಸಡಗರ ಸಂಭ್ರಮದಿಂದ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಇವತ್ತು ಐತಿಹಾಸಿಕವಾಗುವಂತಹ ರೀತಿಯಲ್ಲಿ ಉದ್ಘಾಟನೆ ಮಾಡೋಣ ಅನ್ನುವಂತ ಒಂದು ಮಾತನ್ನು ತಮ್ಮಲ್ಲಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬಸವ ಕಲ್ಯಾಣ ನೋಡ್ತಾ ಇದ್ದೀವಿ ನಾವೆಲ್ಲ. ಮುಂಬರುವಂತಹ ದಿನಮಾನಗಳಲ್ಲಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಬರೀ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಧಾರ್ಮಿಕ ಆಧ್ಯಾತ್ಮಿಕ ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಆಗುವಂತಹ ಒಂದು ಎಲ್ಲಾ ರೀತಿಯ ಇವತ್ತು ಚಿಹ್ನೆಗಳಿದ್ದಾವೆ. ಹಾಗೆ ಆಗ್ತದೆ. ಅದಕ್ಕೆ ಎಲ್ಲರೂ ಅದಕ್ಕೆ ಸಹಕಾರ ಮಾಡಿದ್ದಾರೆ. ಹಿಂದೆ ನಮ್ಮ ಗುರುಗಳಾದಂತಹ ಲಿಂಗೈಕ್ಯ ಚನ್ನಬಸವ ದೇವರು, ನಮ್ಮ ತಂದೆಯವರಾದಂತಹ ಲಿಂಗೈಕ್ಯ ಪೂಜ್ಯ ಭೀಮಣ್ಣ ಖಂಡ್ರೆಯವರು ಅನೇಕ ಜನರ ಕನಸಿತ್ತು. ಆ ಕನಸು ಪೂರ್ತಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನು ಮತ್ತೆ ಇದನ್ನು 650 ಕೋಟಿ ಇದ್ದಂಥದ್ದು ಇದಕ್ಕೆ ಪರಿಷ್ಕರಣೆ ಮಾಡಿ 742 ಕೋಟಿ ರೂಪಾಯಿಗೆ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗಿ ಅದನ್ನು ಅನುಮೋದನೆ ಪಡೆದು ಈಗ ಕಾಮಗಾರಿ ನಡೀತಾ ಇದೆ. ಪರಿಶುಕಟ್ಟೆಗೆ ನಾವು ಅನುದಾನ ಇಕ್ಕಿದ್ದೇವೆ. ಅದು ಯೋಜನೆ ರೂಪಿಸಿ ನಾವೆಲ್ಲರೂ ಸೇರಿ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಒಂದು ವಿನ್ಯಾಸ, ಎಲ್ಲರ ಸಲಹೆಗಳನ್ನು ತೆಗೆದುಕೊಂಡು ಚನ್ನಬಸವನವರಿದ್ದಾರೆ, ಬಸವ ತತ್ವ ಅನುಯಾಯಿಗಳಿದ್ದಾರೆ, ಎಲ್ಲರಿಗೆ ಸೇರಿಸಿಕೊಂಡು ಅದನ್ನು ಇವತ್ತು ಪ್ರಾರಂಭ ಮಾಡುವಂತಹ ಒಂದು ಕೆಲಸ ನಾವು ಮಾಡೋಣ ಅನ್ನುವಂತ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ಕೊಯ್ನೂರಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಕಟ್ಟಡ ಇದ್ದಿಲ್ಲ. ಅಲ್ಲಿ ಒಂದು ಕಟ್ಟಡ ಬೇಕು ಅಂತ ಎಲ್ಲರೂ ಕೇಳಿದ್ರು, ಶರಣವರು ಕೇಳಿದ್ರು, ನನ್ನ ಗಮನಕ್ಕೆ ಕೆಡಿಪಿಯವರು ತಂದಿದ್ರು. ನಾನು ಇದನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಂತ್ರಿಯವರಿಗೆ, ಮಾನ್ಯ ಮುಖ್ಯಮಂತ್ರಿಯವರಿಗೆ ಕ್ಯಾಬಿನೆಟ್ ಅಲ್ಲಿ ಇದು ಮಾಡಲೇಬೇಕು ಅಂತ ಹೇಳಿದ್ದೆ. ಸಚಿವ ಸಂಪುಟದಲ್ಲಿ ಪ್ರಸ್ತಾವನೆ ತರುವ ರೀತಿಯಲ್ಲಿ ನಾನು ಪ್ರಯತ್ನ ಮಾಡಿದೆ. ಸಚಿವ ಸಂಪುಟದಲ್ಲಿ ಬಂತು ಇದು. ಅದಕ್ಕೆ ಅನುಮೋದನೆ ಕೊಡಿಸಿದ್ದೇವೆ. 16 ಕೋಟಿ ರೂಪಾಯಿ 16.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಗೆ ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. 12 ತಿಂಗಳು 14 ತಿಂಗಳ ಒಳಗಾಗಿ ಒಂದು ಸುಸಜ್ಜಿತವಾದಂತಹ ಭವ್ಯವಾದಂತಹ ಸುಂದರವಾದಂತಹ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇಲ್ಲಿ ಪ್ರಾರಂಭ ಆಗ್ತದೆ. ಈಗಾಗಲೇ ಆಗಿದೆ. ಆ ಕಟ್ಟಡಕ್ಕೆ ಸ್ಥಳಾಂತರ ಆಗ್ತದೆ. ಅಲ್ಲಿರುವಂತಹ ಮಕ್ಕಳಿದ್ದಾರೆ, ಈಗ ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಆ ಬಾಡಿಗೆ ಮನೆಯಲ್ಲಿ ಅವರಿಗೆ ಸ್ಥಳಾವಕಾಶದ ಕೊರತೆ ಇರ್ತದೆ,
ಶೌಚಾಲಯ ಸರಿಯಾಗಿರೋದಿಲ್ಲ, ಕುಡಿಯ ನೀರು ಸಿಗೋದಿಲ್ಲ, ಆಟದ ಮೈದಾನ ಇರೋದಿಲ್ಲ. ಇವತ್ತಲ್ಲಿರುವಂತಹ ಅನೇಕ ಕೊರತೆಗಳಿರ್ತವೆ. ಇದರ ಉದ್ದೇಶ ನಮ್ಮ ಸರ್ಕಾರದ್ದು ತಮಗೆಲ್ಲ ಗೊತ್ತಿದೆ. ಹಿಂದೆನೂ ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು, ಇವತ್ತು ಬಡವರಿಗಾಗಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಇತರ ಸಮುದಾಯದ ಬಡವರನ್ನೂ ಸೇರಿಸಿಕೊಂಡು ಒಬ್ಬಳಿಗೊಂದು ನಾವು ವಸತಿ ಶಾಲೆ ಮಾಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಬ್ಬಳಿಗೊಂದು ವಸತಿ ಶಾಲೆ, ಅದಕ್ಕಿಂತ ಜಾಸ್ತಿ ನಾನು ಬಂದ್ಮೇಲೆ ಮತ್ತೆ 3 ಮಂಜೂರಾತಿ ಮಾಡಿಸಿದ್ದಾರೆ. ಅದರಲ್ಲಿ 31 ವಸತಿ ಶಾಲೆ, 30 ಹೋಬಳಿದಾವೆ, 31 ವಸತಿ ಶಾಲೆ ಈಗಾಗಲೇ ಮಂಜೂರಿ ಮಾಡಿ ಅದರಲ್ಲಿ ಸುಮಾರು 90% ಕಟ್ಟಡವನ್ನು ಮಂಜೂರಿ ಮಾಡಿದ್ದಾರೆ. ಏನು 1-2 ಉಳಿದಿರಬಹುದು, ಅದಕ್ಕೂ ಇವತ್ತು ಕಟ್ಟಡ ಮಂಜೂರಿ ಮಾಡಿಸ್ತೀವಿ ಅನ್ನುವಂತ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಈಗಾಗಲೇ ಹೇಳಿದ್ರು, ನಾನು ಪತ್ರವನ್ನು ಕೊಟ್ಟು ಇವತ್ತು ಲೋಕೋಪಯೋಗಿ ಇಲಾಖೆ ವತಿಯಿಂದ ಒಂದು ಬ್ರಿಡ್ಜ್ಗೆ 9 ಕೋಟಿ, ಇನ್ನೊಂದು ಬ್ರಿಡ್ಜ್ಗೆ 5 ಕೋಟಿ ಹಣ ಮಂಜೂರಾತಿ ಮಾಡಿಸಿದ್ದೇವೆ. ಇವೆಲ್ಲಾ ಕಾಮಗಾರಿಗಳು ಪ್ರಾರಂಭ ಆಗ್ತವೆ. ಗುಣಮಟ್ಟದ ಕಾಮಗಾರಿ ಆಗಬೇಕು, ಕಾಲಮಿತಿಯಲ್ಲಿ ಕಾಮಗಾರಿ ಆಗಬೇಕು, ಅದರಿಂದ ಜನರಿಗೆ ಉಪಯುಕ್ತ ಆಗಬೇಕು. ಆ ನಿಟ್ಟಿನಲ್ಲಿ ವಿಶೇಷ ದಾನ ಕೊಟ್ಟು ಬಸವಕಲ್ಯಾಣದ ಅಭಿವೃದ್ಧಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡ್ತಾ ಇದ್ದೇವೆ. ಇವತ್ತು ರಾಜಕೀಯ ಇದೆ, ಆ ವಿಷಯ ಬೇರೆ. ಇವತ್ತು ನೋಡಿ, ನಮ್ಮೆಲ್ಲರ ಉದ್ದೇಶ ಏನಿದೆ? ರಾಜಕೀಯ ಅಂದ್ರೆ ಸಮಾಜ ಸೇವೆ, ನಾವು ತಿಳ್ಕೊಂಡು ಬಂದಂಥದ್ದು. ಇವತ್ತು ಎಲ್ಲರ ಒಂದು ಸಂಕಲ್ಪ, ಉದ್ದೇಶ ಅಭಿವೃದ್ಧಿನೇ ನನ್ನ ಮಂತ್ರ ಅಂತ ನಾವು ತಿಳ್ಕೊಂಡಿದ್ದೇವೆ. ಹೀಗಾಗಿ ಅಭಿವೃದ್ಧಿ ಮಾಡುವಂಥದ್ದು ಎಲ್ಲರ ಕರ್ತವ್ಯವಾಗಿದೆ, ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾವೆಲ್ಲ ಮಾಡ್ತಾ ಇದ್ದೇವೆ. ಅದಕ್ಕೆ ಜನರಿಗೆ ಗೊತ್ತಾಗಬೇಕು ಎಷ್ಟು ಅನುದಾನ ಇದೆ, ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದು ಜನರ ಗಮನದಲ್ಲಿ ಇಟ್ಟುಕೊಂಡು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇದನ್ನು ಮಾಡಿದ್ದೇವೆ. ಇಲ್ಲಿ ಶಿವರಾಜ್ ಇದ್ದಾರೆ, 9 ಕೋಟಿ ಸಲ ಇವರು 2-3 ಸಲ ನನ್ನ ಹತ್ರ ಬಂದು ಓಡಾಡಿದ್ರು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ನರಶೆಟ್ಟಿ, ಹೀಗಾಗಿ ಇನ್ನು ಮುಂಬರುವಂತಹ ದಿನಮಾನಗಳಲ್ಲೇನು ಬಸವಕಲ್ಯಾಣ ಇನ್ನೂ ಹೆಚ್ಚಿನ ಒಂದು ಇವತ್ತು ಪ್ರಗತಿ ಆಗಬೇಕು ಅಂತ ಹೇಳಿದ್ರೆ ಸರ್ಕಾರ ಇನ್ನು ಹೆಚ್ಚಿನ ಒಂದು ಧ್ಯಾನ ಕೊಡುವಂತ ಒಂದು ಅವಶ್ಯಕತೆ ಇದೆ. ನಾನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂತ ಒಂದು ಮಾತನ್ನು ಹೇಳುತ್ತಾ, ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ, ಏನ್ ಹೇಳಿದ್ದೀವಿ ಅದನ್ನು ಮಾಡ್ತೇವೆ. ಇವತ್ತು ಆ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇದೆ. ಜಿಲ್ಲೆಯಲ್ಲಿ ನೋಡಿ ನೀವು, ನಾನು ಮಂತ್ರಿ ಆದ ಮೇಲೆ ಸುಮಾರು 1.5 ವರ್ಷಗಳವರೆಗೆ ನೆನವಿಗೆ ಬಿದ್ದಂತ ವಿಮಾನಯಾನ ಇವತ್ತು ಹಿಂದೆನೂ ಮಾಡಬಹುದಾಗಿತ್ತು, ಏನೂ ಆಗಿಲ್ಲ. ಇವತ್ತು ನಾವು ಬಂದ ಮೇಲೆ 15 ಕೋಟಿ ರೂಪಾಯಿ ನನ್ನ ಅನುದಾನದಲ್ಲಿ ಹಣ ಕೊಟ್ಟು ಇವತ್ತು ಆ ವಿಮಾನಯಾನ ಪ್ರಾರಂಭ ಮಾಡಿದ್ದಕ್ಕಾಗಿ ಕಲಬುರಗಿಯವರು ಬೀದರ್ ಕೊಂಟಾರ, ನಮ್ಮ ಫ್ಲೈಟ್ಗೆ ಹೋಗಬೇಕು ಅಂತ. ಲಾತೂರ್ದವ್ರು ಬೀದರ್ ಕೊಂಟಾರ, ಇವತ್ತು ಜೈರಾಬಾದ್ದವ್ರು ಬೀದರ್ ಕೊಂಟಾರ, ಬೀದರ್ ಫ್ಲೈಟ್ ಇಂದ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿ. ಅಂದ್ರೆ ಬೀದರ್ದ ಕೀರ್ತಿ ಎತ್ತರಕ್ಕೆ ಹೋಗುವಂತ ರೀತಿಯಲ್ಲಿ ನಾವು ವಿಮಾನಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಸುಮಾರು ವರ್ಷದಿಂದ ನೆನಗಿದಿಗೆ ಬಿದ್ದಂತ ಇವತ್ತೇನು ನಮ್ಮ ಡಿಸ್ಟ್ರಿಕ್ಟ್ ಕಾಂಪ್ಲೆಕ್ಸ್ ಜಿಲ್ಲಾಡಳಿತ ಸಂಕೀರ್ಣ ಏನಿತ್ತು, ಅದನ್ನು 50 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಸಿ ಅದಕ್ಕೆ ಶಂಕುಸ್ಥಾಪನೆ ಮಾಡಿಸಿ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡುವಂತ ಕೆಲಸವನ್ನು ನಾನು ಮಾಡಿದ್ದೇನೆ. ಇವತ್ತು ಬೀದರ್ ಟ್ವಿನ್ಸ್ ಆಸ್ಪತ್ರೆ ಇರಬಹುದು, 32 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತು ಬಸವಕಲ್ಯಾಣದಲ್ಲಿ ಇವತ್ತು ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸುವಂತದ್ದು ಕ್ಯಾಬಿನೆಟ್ ನಲ್ಲಿ ತರಿಸಿ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಬಸವಕಲ್ಯಾಣದಲ್ಲಿ ಇವತ್ತು ಕೋರ್ಟ್ ಕಾಂಪ್ಲೆಕ್ಸ್ 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಮುಗಿಯುವ ಹಂತಕ್ಕೆ ಬಂದಿದೆ. ಅದನ್ನು ಬರುವಂತಹ ದಿನಮಾನಗಳಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಬಂದ್ರೆ ಅವ್ರ ಕಡೆಯಿಂದಲೇ ಉದ್ಘಾಟನೆ ಮಾಡಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಇವತ್ತು ಹೀಗೆ 10 ಹಲವಾರು ಕಾರ್ಯಕ್ರಮಗಳು, ಯೋಜನೆಗಳು ಇವತ್ತು ನಮ್ಮ ಬಾಲ್ಕಿಯಲ್ಲಿ ಮೇಕರಹಿತ ನೀರಾವರಿ ಯೋಜನೆ 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇದೆ. ಇವತ್ತು ಔರಾದ್ನಲ್ಲಿ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 36 ಕೆರೆ ತುಂಬುವಂತ ಒಂದು ಕಾರ್ಯಕ್ರಮ ಯೋಜನೆ ನಡೀತಾ ಇದೆ. ನಾನಿವತ್ತು ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂಶೋಧನಾ ಕೇಂದ್ರ ಅಂತೇಳಿ ಹೇಳಿ 10 ಎಕರೆ ಜಮೀನು ಅತಿವಾಳ ಹತ್ರ ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈ ವರ್ಷ ಅಂದ್ರೆ ಸುಮಾರು 15-25 ಕೋಟಿ ರೂಪಾಯಿ ವೆಚ್ಚ ಆಗಬಹುದು. ಆದರೆ ಈಗ ಒಂದು 10-15 ಕೋಟಿ ರೂಪಾಯಿ ಕೊಟ್ಟು ಅದನ್ನು ಒಂದು ವಿನ್ಯಾಸ ಮಾಡಿಸಿ
ಅಭಿವೃದ್ಧಿಪಡಿಸುವಂತ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ಅನೇಕ ಕಡೆ ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಎಲ್ಲರಿಗೆ ನನ್ನ ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲರೂ ಸಹೋದರತ್ವದಿಂದ, ಎಲ್ಲರೂ ಸಾಮರಸ್ಯದಿಂದ ನಾವೆಲ್ಲ ಒಂದೇ ಅನ್ನುವಂತ ರೀತಿಯಲ್ಲಿ ಜಾತಿ ಮತ ಪಂಥ ಭೇದ ಭಾವ ಬಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಪ್ರಗತಿ ಪಥದತ್ತ ಹೋಗೋಣ ಅನ್ನುವಂತ ಒಂದು ಮಾತನ್ನು ಹೇಳಿ, ನಿಮ್ದೇನೇ ಸಮಸ್ಯೆಗಳಿದ್ರು ಯಾವುದೇ ಸಮಯದಲ್ಲಿ ನಾನು ನಿಮ್ ಜೊತೆಯಲ್ಲಿ ಇದ್ದೀನಿ, ನಿಮ್ ಜೊತೆಯಲ್ಲಿ ಮುಂದೆ ಇರ್ತೀನಿ ಅನ್ನುವಂತ ಭರವಸೆಯನ್ನು ಕೊಟ್ಟು ಇವತ್ತು ಬರಲಿಕ್ಕೆ ವಿಳಂಬ ಆಯಿತು. ನಾನು ಶಾಸಕರಿಗೆ ಹೇಳಿದ್ದೆ 4 ಗಂಟೆ 5 ಗಂಟೆಗೆ ಬರ್ತೀನಿ ಅಂತ ಹೇಳಿ. ನಮ್ಮೆಲ್ಲಾ ಕಾರ್ಯಕರ್ತರು ಮುಖಂಡರು ಇವತ್ತು ಕೊಯ್ನೂರಿನಲ್ಲಿ ದಾರಿಯಲ್ಲೆಲ್ಲ ಸುಮಾರು ಜನ ನಿಂತ್ಕೊಂಡು ಬಿಟ್ಟಿದ್ರು. ನಾನು ಬೆಳಿಗ್ಗೆ ಬಾಲ್ಕಿ ಬಿಟ್ಟ ಮೇಲೆ ಸುಮಾರು ಕಾರ್ಯಕ್ರಮಗಳನ್ನು ಇವತ್ತು ಅಟೆಂಡ್ ಮಾಡಿ ಎಲ್ಲಾ ಕಡೆ ಅರ್ಧ ತಾಸು 1 ತಾಸು ವಿಳಂಬನೆ, ಯಾರೂ ಬಿಡೋದಿಲ್ಲ. ಅಲ್ಲಿ ಹೋಗಿದ ಮೇಲೆ ಸಮಯ ಪರಿಪಾಲನೆ ಮಾಡೋದು ರಾಜಕೀಯದಲ್ಲಿ ಬಹಳ ಕಷ್ಟ ಇದೆ. ಕಾರ್ಪೊರೇಟ್ಗಳು ಮಾಡಬಹುದು, ಜನ ಯಾರಾದ್ರೂ ನಾವು ಬರ್ತಾ ಇದ್ದಾಗ ದಾರಿಯಲ್ಲಿ ನಿಲ್ಲಿಸ್ಬಿಟ್ರೆ ಹಂಗೆ ಬಂದ್ಬಿಟ್ರೆ ಮುಗೀತು. ಇವತ್ತು ಬರ್ಲಿಕ್ಕೆ ಆಗೋದಿಲ್ಲ. ಜನರಿಗೆ ನಾವು ಭೇಟಿ ಮಾಡೇ ಬರಬೇಕಾಗ್ತದೆ. ಇವತ್ತು ಅನಿರೀಕ್ಷಿತವಾಗಿ ಜನ ಬರ್ತಾರೆ. ಇವತ್ತು ಸಾಕಷ್ಟು ಸಂಕಷ್ಟಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಅವ್ರ ಸಮಸ್ಯೆಯನ್ನು ಆಲಿಸಲೇಬೇಕಾಗ್ತದೆ. ಹೀಗಾಗಿ ಬರ್ಲಿಕ್ಕೆ ವಿಳಂಬ ಆಯಿತು. ಮತ್ತೆ ನಾನು ಫೋನ್ ಮಾಡಿ ಹೇಳಿದೆ, ಶರಣುಗೆ ಹೇಳಿದೆ, ನಮ್ಮೆಲ್ಲ ಮುಖಂಡರುಗಳಿಗೆ ಹೇಳಿದೆ, ನೋಡಿ ನಾನು ಇಲ್ಲೇ ಮಾಡೋಣ 2 ಕಾರ್ಯಕ್ರಮ, ಮತ್ತೆ ಪದೇ ವಿಳಂಬ ಮಾಡೋದು ಬೇಡ. ಮತ್ತೆ ಮುಂದಕ್ಕೆ ಹಾಕಿದ್ರೆ 1 ತಿಂಗಳು ಹೋಗ್ತಿತ್ತು. ನಮ್ಮ ಅಸೆಂಬ್ಲಿ ಸೆಷನ್ ಮುಗಿತಾ ಇತ್ತು. ಯಾವುದೇ ಕಾಮಗಾರಿ ವಿಳಂಬ ಮಾಡಬಾರದು ಅಂತ ಹೇಳಿ ಇವತ್ತು ಈ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದು ಎಲ್ಲರ ಗಮನದಲ್ಲಿ ಇರುತ್ತೆ. ಗುಣಮಟ್ಟದ ಕಾಮಗಾರಿ ತಾವೆಲ್ಲರೂ ಸೇರಿ ಮಾಡಿಕೊಂಡು ಈ ಬಸವ ಕಲ್ಯಾಣದ ಜನರಿಗೆ ಇದರಿಂದ ಸಹಕಾರ ಆಗಲಿ ಅನ್ನುವಂತ ಮಾತನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.